ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ನವೀನ್ ಚಂದ್ರ ಹೆಗಡೆ ಅವರು ಎಕ್ಸ್ಪರ್ಟ್ ವಿಷನ್ ಇದರ ಡೈರೆಕ್ಟರ್ ಆಗಿದ್ದಾರೆ. ಮುಖ್ಯವಾಗಿ ಅವರು ಹೇಳ್ತಾರೆ ಅವರ ಕರ್ಮಭೂಮಿ ಬಾಂಬೆ, ಅವರ ಜನ್ಮಭೂಮಿ ಮಂಗಳೂರು ಅಂಥೇಳಿ. ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಸುಮಾರು 37 ವರ್ಷಗಳ ಕಾಲ ಈಗ ಬಾಂಬೆಯಲ್ಲಿ ನೆಲೆಸಿದ್ದಾರೆ. ಆದರೆ ಮುಖ್ಯವಾಗಿ ಅವರು ಜನ್ಮಭೂಮಿಯಲ್ಲೇ ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಅಲ್ಲಿಯ ಒಂದು ಅಭಿವೃದ್ಧಿಯನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಪ್ರಯತ್ನಗಳ ಒಂದು ಝಲಕ್ಕನ್ನು ನಾವು ಈಗ ತೆರೆದಿಡ್ಲಿಕ್ಕಿದ್ದೇವೆ. ನಮಸ್ಕಾರ ನವೀನ್ ಚಂದ್ರ ಹೆಗಡೆ ಅವರೇ. ನಮಸ್ಕಾರ ಸರ್, ಈಗ ನೀವು ಬಾಂಬೆಗೆ ಹೋಗಿ ಸುಮಾರು 37 ವರ್ಷ ಆಯಿತು. ಬಾಂಬೆಗೆ ಹೋದ ಉದ್ದೇಶ ಏನು ಮುಖ್ಯವಾಗಿ? 1986 ನನ್ನ ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಆಯಿತು. ಆ ಟೈಮಲ್ಲಿ ನಮಗೆ 2 ಸಿಟಿಯಲ್ಲಿ ಕೆಲಸ ಸಿಗುವಂಥ ಒಂದು ಆಪರ್ಚುನಿಟಿ, ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮಹಾರಾಷ್ಟ್ರದಲ್ಲಿ ಮುಂಬೈ. ಇದು 2 ಈಕ್ವಿಡಿಸ್ಟೆನ್ಸ್ ಇತ್ತು ನಮಗೆ ಫ್ರಮ್ ಧಾರವಾಡ. ಸೊ ನಮ್ಮ ಕಾಲೇಜಲ್ಲಿ ಭಾಳಷ್ಟು ಸ್ನೇಹಿತರು ಅವರು ಮುಂಬೈ ಅವರಿದ್ದರು. ಆ ಒಂದು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುವಾಗ ಒಂದು ಸ್ನೇಹತನ ಹೆಚ್ಚಾಗುವಾಗ ಮುಂಬೈಯವರ ಜೊತೆ ಸ್ವಲ್ಪ ಸ್ನೇಹತನ ಹೆಚ್ಚಾಗಿತ್ತು. ಸೊ ಇಂಜಿನಿಯರಿಂಗ್ ಆದ ಕೂಡಲೇ ನಾವು ಅದನ್ನು ಡೆಸ್ಟಿನೇಷನ್ ಮುಂಬೈ ಅನ್ನೊಂದು ನಮ್ಮ ಡೆಸ್ಟಿನೇಷನ್ ಅಂತ ಇಟ್ಕೊಂಡು ನಾವು ಮುಂಬೈಗೆ ನಾವು ಹೋಗಿದ್ವಿ. ಮುಂಬೈಗೆ ಹೋಗಿ ಕೆಲಸಕ್ಕೆ ಅಂತ ಹೋದದ್ದ ನೀವು ಹೇಗೆ, ಅಥವಾ ನೀವೇ ಒಂದೇನಾದರೂ ಕೂಡ ಮಾಡಬೇಕು ಅಂತ ಹೋದದ್ದ ಹೇಗೆ? ಖಂಡಿತವಾಗಿ ಮೊದಲು ಹೋಗುವಾಗ ನೀವು ಕೆಲಸವನ್ನೇ ಹುಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಿಮ್ಮ ಕಿಸೆಯಲ್ಲಿ ಒಂದು ಪೈಸೆ ಇರುವುದಿಲ್ಲ. ನಿಮ್ಮ ವಿದ್ಯಾಭ್ಯಾಸ ಮಾತ್ರ ನಿಮ್ಮ ಒಂದು ಪ್ಲಸ್ ಪಾಯಿಂಟ್. ಸೊ ನಿಮ್ಮ ನನ್ನ ವಿದ್ಯೆಯನ್ನು ಇಟ್ಕೊಂಡು ನಾನು ಮುಂಬೈಗೆ ಹೋಗಿ ಅಲ್ಲಿ ಕೆಲಸ ಶುರು ಮಾಡಿದ್ದೆ. ಶುರು ಮಾಡಿ ಅಲ್ಲಿದ್ದು ಅಟ್ಮಾಸ್ಫಿಯರ್ ಈಸ್ ಸೋ ಎನ್ಕರೇಜಿಂಗ್. ಅಲ್ಲಿ ವಿದಿನ್ 3-4 ಇಯರ್ಸ್ ನಾವು ನಮ್ಮ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಲನ್ನು ಎಕ್ಸ್ಪ್ರೆಸ್ ಮಾಡುವ ಒಂದು ಅವಕಾಶ ಸಿಕ್ಕಿತು. ಅಲ್ಲಿಂದ ನಾವು ಆ ಕಂಪ್ಯೂಟರ್ ಉದ್ಯಮ ಶುರು ಮಾಡಿದ್ದೆವು. ಅಲ್ಲಿಂದ ಅದನ್ನು ಡೆವಲಪ್ ಮಾಡಿಕೊಂಡು ಬಂದು ಇವಾಗ ನಾವು ಇಮೇಜ್ ಅನಾಲಿಸಿಸ್ ಸಾಫ್ಟ್ವೇರ್ ಬೇಸ್ಡ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಇದೆಲ್ಲ ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದು ಮುಖ್ಯವಾಗಿ ಬಾಂಬೆ ಬೇಸ್ಡ್ ಒಂದು ಕಂಪನಿ. ಇಟ್ಸ್ ಅ ಬಾಂಬೆ ಬೇಸ್ಡ್ ಕಂಪ್ನಿ. ಅದರ ಜೊತೆ ನಾವು ನಮ್ಮ ಡೆವಲಪ್ಮೆಂಟನ್ನು ಇಲ್ಲಿ NITK ಸ್ಟೆಪ್ಪಲ್ಲಿ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟರ್ಪ್ರಿನರ್ಶಿಪ್ ಪಾರ್ಕಲ್ಲಿ ಸಹ ನಮ್ಮ ಒಂದು ಆಫೀಸ್ ಮಾಡಿದ್ದೇವೆ. ಯಾಕಂದರೆ ನಮ್ಮ ಪ್ರೀತಿ ಮಂಗಳೂರಲ್ಲಿ ಸಹ ಉಂಟು. ಹಾಗೆ ನಾವು ಏನು ಕೆಲಸ ಮಾಡೋದಿದ್ರೆ ಸಹ ಅದಕ್ಕೆ ಒಂದು ಮಂಗಳೂರನ್ನು ಜೊತೆಯಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಅದು ಸರಿ. ಈ ಫೌಂಡೇಶನ್ ಏನು ಫೌಂಡೇಶನ್ ಸರ್ ಇದು? ಈ ತಪಸ್ಯ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಸಬಿತಾ ಶೆಟ್ಟಿ ಅಂತ. ಅವರ ಜೀವನದಲ್ಲಿ ಅವರ ಒಂದು ಅನುಭವ, ಯಾಕಂದರೆ ಅವರ ಕ್ಲೋಸ್ ಫ್ಯಾಮಿಲಿಯಲ್ಲಿ 2 ಜನರು ಕ್ಯಾನ್ಸರ್ನ ಕಾರಣದಿಂದಾಗಿ ಅವರ ಪ್ರಾಣ ಕಳ್ಕೊಂಡೇ ಹೋಗಿದ್ದಾರೆ. ಸೊ ಅವರ ಲಾಸ್ಟ್ ಸ್ಟೇಜಲ್ಲಿ ಇರುವಾಗ ಅವರ ಆ್ಯಸ್ ಎ ಕೇರ್ ಟೇಕರ್ ಈ ಸಬಿತಾ ಶೆಟ್ಟಿ ಅವರು ಆ ಕೆಲಸ ಮಾಡ್ತಾ ಇದ್ರು. ಸೊ ಈ ಲಾಸ್ಟ್ ಸ್ಟೇಜ್ ಇದ್ದು ಪ್ರಯಾಣ, ಈ ದ ಜರ್ನಿ ಆಫ್ ಕ್ಯಾನ್ಸರ್ ಪೇಷಂಟ್ ಹೂ ಇಸ್ ಡಿಕ್ಲೇರ್ಡ್ ಆಸ್ ಟರ್ಮಿನಲಿ ಇಲ್, ಅಂದರೆ ಆಸ್ಪತ್ರೆಯಲ್ಲಿ ಅವರ ಕ್ಯೂರ್ ಬಂದಾಗಿ ಬಿಡ್ತದೆ. ಅದಕ್ಕೆ ಬಾಗಿಲು ಹಾಕಿ ಬಿಡ್ತಾರೆ ಡಾಕ್ಟರ್ಸ್. ಅವ್ರು ಹೇಳ್ತಾರೆ, ನಿಮ್ಮದು ಎಲ್ಲ ಪ್ರಯತ್ನ ನಾವು ಮಾಡಿದ್ದೆವು, ಇನ್ನು ನೀವು ಇವರನ್ನು ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಪ್ರೀತಿ ಪ್ರೇಮದಿಂದ ಅವರನ್ನು ಇರುವಷ್ಟು ಕಾಲ ನೋಡಿ ಅಂತ ಹೇಳುವ ಒಂದು ಸಂದರ್ಭ ಬರ್ತದೆ. ಅಂಥ 2 ರೋಗಿಗಳನ್ನು ಅವರು ಪ್ರೀತಿಯಿಂದ ನೋಡಿದರು. ಆ ನೋಡುವಾಗ ಅವರಿಗೆ ಅರ್ಥ ಆಯಿತು, ನಮ್ಮ ದೇಶದಲ್ಲಿ ಈ ಪ್ಯಾಲಿಟಿವ್ ಕೇರ್ ಅಂದರೆ ಯಾರನ್ನು ಲಾಸ್ಟ್ ಸ್ಟೇಜ್ ಅಂತ ಡಿಕ್ಲೇರ್ ಮಾಡ್ತಾರೆ ಅವರನ್ನು ನೋಡುವಂಥ ಒಂದು ವಿಷಯ ಕೇರ್ ಟೇಕರಿಗೆ ಬಹಳ ಕಷ್ಟ. ಅವರಿಗೆ ಏನಾದರೂ ಒಂದು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ದೇಶದಲ್ಲಿ ಖಾಲಿ 2 ವರ್ಲ್ಡ್ ಕ್ಲಾಸ್ ಪ್ಯಾಲಿಟಿವ್ ಕೇರ್ ಸೆಂಟರ್ ಇತ್ತು 2017. ಒಂದು ಬೆಂಗಳೂರಲ್ಲಿ ಮೆಂಬಲ ಕಿಶೋರ್ ಅವ್ರು ನಮ್ಮ ಊರಿನವರೇ, ಅವರು ಬೆಂಗಳೂರಲ್ಲಿ ಶುರು ಮಾಡಿದ್ದು. 2ನೇದು ಪೂನಾದಲ್ಲಿ ಸಿಪ್ಲಾ ಫೌಂಡೇಶನ್ ಫಾರ್ಮಾ ಕಂಪ್ನಿ ಉಂಟು. ಅದರ ಡೈರೆಕ್ಟರ್ಸ್ ಅವರು ಬಹಳ ಫಿಲಾಂಥ್ರಫಿ ಅವರು ಡಾಕ್ಟರ್ ಹಮೀದ್ ಅವರ ಫ್ಯಾಮಿಲಿ ಸಿಪ್ಲಾ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ ಅಂಥದ್ದೇ ಒಂದು ವರ್ಲ್ಡ್ ಕ್ಲಾಸ್ ಪ್ಯಾಲಿಟಿವ್ ಸೆಂಟರ್ ಪೂನಾದಲ್ಲಿ ಮಾಡಿದ್ದಾರೆ. ಈ 2 ಸೆಂಟರ್ ಹೆಚ್ಚು ಕಡಿಮೆ 30 ವರ್ಷಕ್ಕಿಂತ ಹೆಚ್ಚಾಯಿತು. ಇದರ ಮಧ್ಯದಲ್ಲಿ 30 ವರ್ಷದಲ್ಲಿ ತುಂಬ ಪ್ಯಾಲಿಟಿವ್ ಕೇರ್ ಸೆಂಟರ್ ಬರಬೇಕಿತ್ತು. ಯಾಕಂದರೆ ನೀವು ಸಂಖ್ಯೆ ನೋಡಿದರೆ 15 ಲಕ್ಷ ಜನ ಕ್ಯಾನ್ಸರನ್ನು ರಿಪೋರ್ಟ್ ಮಾಡ್ತಾರೆ ಪ್ರತಿ ವರ್ಷ. ಒಂದು ಅದರಲ್ಲಿ 40%, ಯಾಕಂದರೆ ಡಾಕ್ಟರ್ನವರು ಅವರ ಎಲ್ಲ ಎಫರ್ಟ್ ಹಾಕಿ ಒಂದು 60% ಜನರಿಗೆ ಲಾಂಜಿವಿಟಿ, ಅವರಿಗೆ ಅವರ ಜೀವನದ ಹೆಚ್ಚಿನ ಅವರಿಗೆ ಆಯುಷ್ಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ 60% ಜನರಿಗೆ ಲಾಂಜಿವಿಟಿ ಸಿಗ್ತದೆ. 40% ಪೇಷಂಟನ್ನು ಅವರು ಒಂದು 2 ವರ್ಷದ ನಂತರ
ಇನ್ನು ನಮಗೆ ಮದ್ದು ಇಲ್ಲ, ಈ ಮದ್ದು ನಿಮ್ಮ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಲಾಸ್ಟ್ ಸ್ಟೇಜ್ ಅಂತ ಅವರೊಂದು ಹೇಳ್ತಾರೆ. ಮತ್ತು ಆವಾಗ ಆ ಪೇಷಂಟ್ ಈಸ್ ಟರ್ಮಿನಲಿ ಇಲ್. ಅದರ ಅರ್ಥ ಅಂದರೆ ಅವರು ಸ್ವಲ್ಪ ದಿವಸ, ಸ್ವಲ್ಪ ತಿಂಗಳು, ಇಲ್ಲದ್ರೆ 1 ವರ್ಷ ಬದುಕಿದ್ರೆ ಬದುಕಬಹುದು, ಅದು ಅವರ ಕರ್ಮ. ಈಗ ಈ ಪ್ಯಾಲೇಟಿವ್ ಕೇರ್ ಅನ್ನುವಂಥದ್ದು ಏನು, ಯಾವ ಥರದ ಕೇರ್ ಅದು? ಪ್ಯಾಲೇಟಿವ್ ಕೇರ್ ಅಂದರೆ ಒಬ್ಬ ಆರೋಗ್ಯವಂತ, ಅವ ಜೀವನದ್ದು ಖುಷಿ ಒಂದು ಇರುವಂಥ ಸಮಯ, ಅವ ಖುಷಿಯಲ್ಲಿರ್ತಾನೆ, ಅವನ ಫ್ಯಾಮಿಲಿ ಸಂತೋಷದಲ್ಲಿರ್ತದೆ. ಓಕೆ, ಸಡನ್ಲಿ ಅವನಿಗೆ ಯಾವುದೇ ಒಂದು ಥರದ್ದೊಂದು ಅನ್ಕಂಫರ್ಟೇಬಲ್ ಆಗಲಿಕ್ಕೆ ಶುರುವಾಗುವಾಗ ಅವ ಡಾಕ್ಟರ್ನಲ್ಲಿ ಹೋಗ್ತಾನೆ. ಡಾಕ್ಟರ್ ಹೇಳ್ತಾರೆ ನೀನು ಇನ್ವೆಸ್ಟಿಗೇಷನ್ ಮಾಡುವ ಅಂತ. ಇನ್ವೆಸ್ಟಿಗೇಷನ್ ಮಾಡುವಾಗ ಅವನಿಗೆ ಕ್ಯಾನ್ಸರ್ ಆಗಿದೆ ಅಂತ ತಿಳಿದು ಬರ್ತದೆ. ಈ ಕ್ಯಾನ್ಸರ್ ಆಗಿದೆ ಅಂತ ಅವನಿಗೆ ತಿಳಿದು ಬಂದ ಕೂಡಲೇ ಅವನ ಮೆಂಟಲ್ ಸ್ಟೇಟಸ್ ಚೇಂಜ್ ಆಗಲಿಕ್ಕೆ ಶುರು ಆಗ್ತದೆ. ಆ ಸ್ಟೇಜಿಂದ ನೆಕ್ಸ್ಟ್ 2 ಇಯರ್ಸಲ್ಲಿ ಅವ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗೆ ಗುರಿ ಆಗ್ತಾನೆ. ಇದರಲ್ಲಿ ಅವ ಸಂಪಾದನೆ ಮಾಡಿದ್ದ ವೆಲ್ತ್ ಎಲ್ಲ ಖಾಲಿ ಆಗ್ತಾ ಇನ್ನೊಬ್ಬನ ಮೇಲೆ ಅವಲಂಬನೆ ಒಂದು ಹೆಚ್ಚಾಗ್ತದೆ. ಇನ್ನೊಬ್ಬನ ಮೇಲೆ ಅವಲಂಬನೆ ಹೆಚ್ಚಾಗುವಾಗ ಅವನ ಡಿಗ್ನಿಟಿಗೆ ಲಾಸ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಹಿ ವಿಲ್ ಸ್ಟಾರ್ಟ್ ಲೂಸಿಂಗ್ ಹಿಸ್ ಸೋಷಿಯಲ್ ಸ್ಟೇಟಸ್. ಅವ ಸಾಯ್ತಾನೆ ಅನ್ನುವ ವಿಷಯ ಅವನಿಗೆ ಭಯ ಇಲ್ಲ. ಅವನ ಡಿಗ್ನಿಟಿ ಹೋಗಿಬಿಡ್ತದೆ, ಅವನ ಸೋಷಿಯಲ್ ಸ್ಟೇಟಸ್ ಹೋಗಿಬಿಡ್ತದೆ. ಅವ ಒಂದು ಮಧ್ಯಮ ವರ್ಗದಿಂದ ಅವ ಬಿಲೋ ಪಾವರ್ಟಿ ಲೈನ್ ಬಂದುಬಿಡ್ತಾನೆ ಈ 2 ವರ್ಷದ ಒಂದು ಜರ್ನಿಯಲ್ಲಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಈಸ್ ನಾಟ್ ಅಡ್ರೆಸ್ಡ್. ಈ ಪ್ಯಾಲಿಟಿವ್ ಕೇರಲ್ಲಿ ಅವನನ್ನು ಚೆನ್ನಾಗಿ ನೋಡೋದು ಒಂದು, ಅವನಿಗೆ ಆ ಒಂದು ಭರವಸೆ ಕೊಡೋದು, ನಿನ್ನ ಜೀವನ ಇನ್ನೂ ಸುಖಮಯವಾಗಿ ತೆಗಿಬೋದನ್ನುವಂಥ ಒಂದು ಭರವಸೆಯನ್ನು ಒಂದು ಆ್ಯಕ್ಟಿನ ಮೂಲಕ ತೋರಿಸುವುದು ಈಸ್ ಪ್ಯಾಲಿಟಿವ್ ಕೇರ್. ಇವಾಗ ನಾವು ಲಾಸ್ಟ್ ಮಂತೇ ನಾವೊಂದು ಹೋಮ್ ಕೇರ್ ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ. ಹೋಮ್ ಕೇರ್ ಅಂದರೆ ನಮ್ಮದೊಂದು ವೆಹಿಕಲಲ್ಲಿ 2 ನರ್ಸ್ನವರು ಕ್ಯಾನ್ಸರ್ ಪೇಷಂಟ್, ಟರ್ಮಿನಲ್ ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಮನೆಗೆ ಹೋಗಿ ಅವರಿಗೆ ಈ ಥರದ ಒಂದು ಸೌಕರ್ಯ ಕೊಡುವಂಥದ್ದು ನಾವು ಶುರು ಮಾಡಿದ್ದೇವೆ. ಮತ್ತೊಂದು ವಿಷಯ ಏನಂದರೆ ಈ ಎಲ್ಲ ಒಂದು ಸರ್ವಿಸ್, ಪ್ಯಾಲಿಟಿವ್ ಕೇರ್ ಅನ್ನುವ ಸರ್ವಿಸ್, ಇಟ್ ಈಸ್ ಫ್ರೀ. ಸೊ ಈ ಒಂದು ವಿಷಯ ಮಾಡಲಿಕ್ಕೆ ನಾವು ಹೊರಟು ಇವಾಗ ನಮ್ಮದು 10,000 ಸ್ಕ್ವೇರ್ ಫೀಟ್ ಇದ್ದು ನಮ್ಮದು ಈ ಕನ್ಸ್ಟ್ರಕ್ಷನ್ ರೆಡಿ ಆಗಿದೆ. ಬಿಲ್ಡಿಂಗ್ ಇದು ಬಿಲ್ಡಿಂಗ್ ಕುರ್ನಾಡ್ ವಿಲೇಜ್, ನಮ್ಮದು ಮುಡಿಪುವಲ್ಲಿ ಇನ್ಫೋಸಿಸ್ ಇಂದ ಒಂದು 800 ಮೀಟರ್ ದೂರದಲ್ಲಿ ಈ ಬಿಲ್ಡಿಂಗ್ ಉಂಟು. ಹೈವೇ ಸಮೀಪದಲ್ಲೇ ಉಂಟು. ಭಾಳ ಒಂದು ಪ್ರಕೃತಿಯ ನಡುವೆ ನಾವು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಇದರೆಲ್ಲ SOP ನಮಗೆ 2 ಕಡೆಯಿಂದ ಸಿಕ್ಕಿದೆ. ಒಂದು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಇದ್ದು ಡಾಕ್ಟರ್ ಜೋವಿತಾ ದೇವೋದರ್, ಮತ್ತು ಅಲ್ಲಿಯ ಡೈರೆಕ್ಟರ್ನವ್ರು ಇವಾಗ ಬರ್ತಾ ಇದ್ದಾರೆ ಈ ಮ್ಯಾರಥಾನ್ ಸಮಯದಲ್ಲಿ, ಡಾಕ್ಟರ್ ಬಾಡ್ವೆ, ಡಾಕ್ಟರ್ ಬನಾವಲಿ, ಮತ್ತು ಬೆಂಗಳೂರಿಂದ ಮಿಸ್ಟರ್ ಕಿಶೋರ್ ರಾವ್, ಅವರೆಲ್ಲ ಬರ್ತಾ ಇದ್ದಾರೆ. ದೇ ಆರ್ ಗಿವಿಂಗ್ ದಿ ಕಂಪ್ಲೀಟ್ ಇನ್ಪುಟ್. ಯಾಕಂದರೆ ನಮಗೆ ಇದರ ಬಗ್ಗೆ ನಾಲೆಡ್ಜ್ ಕಡಿಮೆ ಉಂಟು. ಅವ್ರದ್ದು 30-40 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು. ನಾವು ರೀಇನ್ವೆಂಟ್ ಮಾಡುವಂಥ ಅಗತ್ಯ ಏನಿಲ್ಲ. ಹೆಚ್ಚು ಕಡಿಮೆ 1 ವರ್ಷ ಆಯಿತು ಈ ತಪಸ್ಯ ಫೌಂಡೇಶನ್ ಜೊತೆಗೆ ನನ್ನ ಒಂದು ಸಂಪರ್ಕ. ಆ್ಯಕ್ಚುಲಿ ನಾನು ಮುಂಬೈಯಲ್ಲಿ ನಾನೊಂದು ಮ್ಯಾರಥಾನ್ ರನ್ನಿಂಗ್ ಮಾಡುವ ಕಳೆದ 15 ವರ್ಷದಿಂದ ನಾನು ಈ ಮ್ಯಾರಥಾನ್ ರನ್ನಿಂಗ್ ಮಾಡೋದು. ಮ್ಯಾರಥಾನ್ ಅಂತ ನಾವು ಶಬ್ದ ಕೊಡೋದು, ಯಾಕಂದರೆ ಒಮ್ಮೆ ಡಿಸ್ಟೆನ್ಸ್ 42 ಕಿಲೋಮೀಟರ್ ನೀವು ಓಡಿದರೆ ಅದು ಮ್ಯಾರಥಾನರ್ ಅಂತ ಹೇಳ್ತಾರೆ. ನನಗೆ ಕಳೆದ ಒಂದು 15 ವರ್ಷ ಅಂತ ಈ ಮ್ಯಾರಥಾನ್ ಓಡಿ ಅಭ್ಯಾಸ ಆದ ಕಾರಣ ನನ್ನನ್ನು ಮ್ಯಾರಥಾನರ್ ಅಂತ ಹೇಳ್ಬೋದು. ಓಕೆ, ಬಟ್ ಈ ರನ್ನಿಂಗಲ್ಲಿ ನನಗೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಆಯಿತು. ನನ್ನ ಡಾಕ್ಟರ್ನವ್ರು ನಮ್ಮ ಸ್ನೇಹಿತರಾಗಿದ್ದಾರೆ, ಆದರೆ ಮದ್ದಿಗೋಸ್ಕರ ಡಾಕ್ಟರನ್ನು ನೋಡುವಂಥ ಅಗತ್ಯ ಬಹಳ ಕಡಿಮೆ ಆಯಿತು. ಸೊ ನನಗೆ ಯಾವತ್ತು ಈ ಬೆನಿಫಿಟ್ ಆಯಿತು. ಸೊ ಐ ಥಾಟ್ ರನ್ನಿಂಗ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ವೆಲ್ನೆಸ್. ಸೊ ನಮ್ಮ ಥೀಮೇ ವೆಲ್ನೆಸ್ ಓವರ್ ಇಲ್ನೆಸ್. ಆದ ಕಾರಣ 2014 ಒಂದು ಇವೆಂಟ್ ಇಟ್ಕೊಂಡೆವು. ಶಿವಾಜಿ ಪಾರ್ಕಿಂದ ವರ್ಲಿ ತನಕ ಓಡಿ ಬರೋದು 12 ಗಂಟೆದ್ದು ರನ್. ಅದು ಬೆಳಿಗ್ಗೆ 5 ಗಂಟೆಗೆ ಒಬ್ಬ ಓಡಲಿಕ್ಕೆ ಶುರು ಮಾಡಿದ್ದವ ಸಂಜೆ 5 ಗಂಟೆ ತನಕ ಓಡೋದು. ಅವನಿಗೆ ಮಧ್ಯ ಬ್ರೇಕ್ ಅಂದರೆ ಅವ ಬಂದು ತಿನ್ಬೋದು, ನೀರು ಕುಡಿಬೋದು, ಹೈಡ್ರೇಷನ್, ನ್ಯೂಟ್ರಿಷನ್ ಇದೆಲ್ಲ ಸೌಕರ್ಯ ಉಂಟು. ಒಂದು ಮೆಡಿಕಲ್ ಚೆಕಪ್ಸ ನಾವು ಮಾಡ್ತಿದ್ದೆವು. ಯಾಕಂದರೆ ಒಂದು ಪ್ಯಾರಾಮೀಟರ್ಸು ಮೇಲೆ ಕೆಳಗೆ ಹೋಗುವಾಗ ಹೆಚ್ಚು ಕಡಿಮೆ ಆದರೆ ತೊಂದರೆ ಅಲ್ಲ. ಹಾಗೆ ಒಂದು ಪ್ಯಾರಾಮೀಟರ್ ಸರಿ ಇದ್ದರೆ ಅವನನ್ನು 10 ಕಿಲೋಮೀಟರ್ ಆದರೆ ಇನ್ನೊಂದು ರೌಂಡ್ ಹೋಗಿ ಬರ್ಬೋದು, 20ರ ನಂತರ ಮತ್ತೊಂದು ಹೋಗ್ಬಾರ್ದು. ಪ್ರತಿ 10 ಕಿಲೋಮೀಟ್ರಿಗೆ ಒಂದು ಬೇಸಿಕ್ ಪ್ಯಾರಾಮೀಟರ್ಸ್ ನಾವು ಮಾನಿಟರ್ ಮಾಡಿ ಅವರನ್ನು 12 ಗಂಟೆ ಓಡುವಂಥ ಒಂದು ಇವೆಂಟ್ ನಾವು ಆರ್ಗನೈಸ್ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಹಾಗೆ ನಮ್ಮ ಎಷ್ಟು ಪಾರ್ಟಿಸಿಪೆಂಟ್ ಇದ್ರು ಅವ್ರು ಹೇಳಿದರು, ನೀವು ಫ್ರೀ ಮಾಡ್ತೀರಿ, ಅದು ಸರಿಯಲ್ಲ. ನೀವು ನಮ್ಮನ್ನು ಎಷ್ಟು ಚೆನ್ನಾಗಿ ನೀವು ಉಪಚಾರ ಮಾಡಿದ್ದೀರಿ ಬೆಳಗಿಂದ ರಾತ್ರಿ, ನೀವು ದುಡ್ಡು ತೆಗೊಳ್ಬೇಕು ಅಂತ.
ನಾವು ಹೇಳಿದ್ದೇವೆ ನಮಗೆ ದುಡ್ಡು ಬೇಡ, ಮತ್ತು ಪಾರ್ಟಿಸಿಪೆಂಟ್ ಇಷ್ಟು ಒತ್ತಾಯ ಮಾಡುವಾಗ ದುಡ್ಡು ಕೊಡ್ತೇನೆ ಅಂತ ಹಠ ಹಿಡಿಯುವಾಗ ನಾವು ಹೇಳಿದೆ ಈ ದುಡ್ಡನ್ನು ಎಲ್ಲಿಗೆ ಕೊಡೋದು. ಹಾಗೆ ನಾನು ಹುಡುಕ್ತಾ ಇರುವಾಗ ನಮ್ಮ ಒಬ್ಬ ಸ್ನೇಹಿತ ಟಾಟಾ ಮೆಮೋರಿಯಲ್ ಹಾಸ್ಪಿಟಲಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಹಿ ವಾಸ್ ದ ಹೆಡ್ ಆಫ್ ದ್ಯಾಟ್ ಡಿಪಾರ್ಟ್ಮೆಂಟ್. ಅವ ಹೇಳಿದ ನೀನು ಹುಡುಕೋದಕ್ಕೆ ಇಲ್ಲಿ 4,000 ಮಕ್ಕಳು ಬರ್ತಾರೆ, ಪಾಪದ ಮಕ್ಕಳು, ಅವ್ರ ಹತ್ರ ಏನೂ ದುಡ್ಡಿಲ್ಲ. ಸೊ ವೈ ಡೋಂಟ್ ಯು ಗಿವ್ ದ್ಯಾಟ್ ಮನಿ ಟು ದ ಇಂಪ್ಯಾಕ್ಟ್ ಫೌಂಡೇಶನ್, ಈ ಮಕ್ಕಳಿದು ಪೀಡಿಯಾಟ್ರಿಕ್ ಕ್ಯಾನ್ಸರ್ ಪೇಷಂಟ್ಸ್ಗೆ ತಂದು ಕೊಡು. ಸೊ 2016ರಿಂದ ಆ ಥರ ನಾವೊಂದು 1.75 crore ನಮ್ಮ ಸ್ನೇಹಿತರಿಂದ ಈ ಒಂದು ಮಾಧ್ಯಮದಿಂದ ನಾವು ಒಟ್ಟು ಮಾಡಿ ಆ ಇಂಪ್ಯಾಕ್ಟ್ ಫೌಂಡೇಶನ್ಗೆ ನಾವು ಡೊನೇಷನ್ ರೇಸ್ ಮಾಡಿದ್ದೇವೆ. ಸರಿ. ಸೊ ಅಲ್ಲಿಂದ ನಮ್ಮ ಟಾಟಾ ಮೆಮೋರಿಯಲ್ ಜೊತೆ ಒಂದು ಸಂಪರ್ಕ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಕೋವಿಡ್ನ ಟೈಮಲ್ಲಿ ಬ್ಲಡ್ ಡೊನೇಷನ್, ಬ್ಲಡ್ಡಿದ್ದು ಪ್ರಾಬ್ಲಮ್ ಆಗಲಿಕ್ಕೆ ಶುರುವಾಯಿತು. ಅಲ್ಲಿದ್ದು ಡೈರೆಕ್ಟ್ರ್ ಫೋನ್ ಮಾಡಿ ಹೇಳಿದರು, ಮಕ್ಕಳಿದ್ದು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಬ್ಲಡ್ ಇಲ್ಲ ಅಂತ ಹೇಳಿ, ನೀವು ಏನಾದರೂ ನಿಮ್ಮದು ರನ್ನರ್ಸ್ ಎಲ್ಲ ಹೆಲ್ದಿ ಇರ್ತಿದ್ರಿ, ನೀವು ಏನಾದರೂ ಮಾಡ್ಬೋದಂತ. ಕೋವಿಡ್ಡಿದ್ದು ಗೈಡ್ಲೈನ್ಸ್ ಭಾಳ ಸ್ಟ್ರಿಕ್ಟ್. ಬ್ಲಡ್ ಡೊನೇಷನ್ ಅಂದರೆ ಒಬ್ಬನಿಂದ ಇಷ್ಟು ದೂರ ಇಡಬೇಕು, ಪ್ರತಿಯೊಂದು ಸಲ ಒಂದು ಬ್ಲಡ್ ಡೊನೇಷನ್ ಆದ ನಂತರ ಅದರದ್ದು ಕವರ್ ಚೇಂಜ್ ಮಾಡಬೇಕು, ಇದೆಲ್ಲ ಭಾರಿ ಕಾಂಪ್ಲಿಕೇಟೆಡ್. ಮಾತ್ರ ನಾವು ಟಾಟಾ ಮೆಮೋರಿಯಲ್ ಜೊತೆ ಸೇರಿಕೊಂಡು ಆ ಬ್ಲಡ್ ಡೊನೇಷನ್ ಡ್ರೈವ್ 2020 ಶುರು ಮಾಡಿದ್ದೆವು. ಇಲ್ಲಿ ತನಕ ಸಹ ನಡೀತಾ ಉಂಟು. ಮೋರ್ ದೆನ್ 2,500 ಯೂನಿಟ್ಸ್ ಬ್ಲಡ್ ನಾವು ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ಯಾಕಂದರೆ ಬ್ಲಡ್ ಇಲ್ಲದಿದ್ದರೆ ನಮ್ಮ ದೇಶ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಥೀಮೇ ಚೇಂಜ್ ಆಯಿತು. ಒಬ್ಬ ತಾಯಿ ಬ್ಲಡ್ಡಿಗೋಸ್ಕರ ಕೂಗಬಾರ್ದು ಮಗನನ್ನು ಬದುಕಿಸ್ಲಿಕ್ಕೆ, ಅವ್ರ ಮಗಳನ್ನು ಬದುಕಿಸ್ಲಿಕ್ಕೆ. ಸೊ ಆ ಥೀಮ್ ವಾಸ್ ವಿ ನೋ ವಾಂಟ್ ಎನಿ ಮದರ್ ಟು ಕ್ರೈ ಫಾರ್ ದ ನೀಡ್ ಆಫ್ ಬ್ಲಡ್ ಟು ಸೇವ್ ಹರ್ ಚೈಲ್ಡ್. ಅಲ್ಲಿಂದ ಈ ತಪಸ್ಯಕ್ಕೆ ಕನೆಕ್ಷನ್ ಹೇಗೆ ಬಂತು? ನಾನು ಒಮ್ಮೆ ಮಂಗಳೂರಿಗೆ ಭೇಟಿ ಕೊಟ್ಟುವ ಸಮಯದಲ್ಲಿ ಪೂಜೆ ಸಂಬಂಧಿಕರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇತ್ತು. ಈ ಸಬಿತಾ ಶೆಟ್ಟಿ ಸಹ ಅಲ್ಲೇ ಇದ್ದರು. ನಮ್ಮ ಒಬ್ಬ ಕಸಿನ್ ಆ ಸಬಿತಾ ಶೆಟ್ಟಿಗೆ ನನ್ನನ್ನು ಪರಿಚಯ ಮಾಡಿಕೊಡುವಾಗ ಸ್ಟೋರಿ ನಮಗೆ ನೆರೇಟ್ ಮಾಡಿದರು. ಸೊ ನಾನು ಹೇಳಿದೆ, ಖಂಡಿತವಾಗಿ ನಮ್ಮಿಂದ ಆಗುವಂಥ ಮಾಡಲಿಕ್ಕೆ ಸಾಧ್ಯ ಉಂಟು, ಅದು ನಾವು ಮಾಡ್ತೇವೆ ಅಂತ ನಾವು ಒಪ್ಪಿಕೊಂಡೆವು. ಇದು ಸುಮಾರು ಎಷ್ಟು ವರ್ಷ? ಇದು 1 ವರ್ಷ ಆಯಿತು. ಅದರ ನಂತರ ಈಗ ಈ ತಪಸ್ಯ ಫೌಂಡೇಶನ್ನ ಒಂದು ಬಿಲ್ಡಿಂಗು ಇದೆಲ್ಲ ಆಗಿದೆ. ಈಗ ಯೋಜನೆಗಳು ಏನು ಅಂತ ಮುಂದೆ? ಈ ಒಂದು ಯೋಜನೆಯಲ್ಲಿ ನೀವು ಆ ಪೇಷಂಟಿಗೆ ಫ್ರೀ ಕೇರ್ ಕೊಡಬೇಕಾದ್ರೆ ನಿಮಗೆ ತುಂಬ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು. ಹೌದು. ಫಂಡ್ಸ್ ಮೊಬಿಲೈಸ್ ಮಾಡಬೇಕು. ಇವಾಗ ನಮ್ಮದು ಕನ್ಸ್ಟ್ರಕ್ಷನ್ ವರ್ಕಿಗೆ CSR ಫಂಡ್ಸ್, ಇಲ್ಲದ್ರೆ ಇಂಡಿವಿಜುವಲ್ ಡೋನರ್ಸ್ ಇದ್ದು ಫಂಡ್ಸ್ ನಮಗೆ ಬರ್ತಾ ಉಂಟು. ಆದರೆ ಈ ದುಡ್ಡು ಎಷ್ಟು ದಿವಸ ನಮಗೆ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡೋದು, ನಾಳೆ ಇನ್ಫ್ರಾಸ್ಟ್ರಕ್ಚರ್ ಉಳಿತದೆ, ನಾವು ಇರ್ಬೋದು ಇಲ್ಲದಿರ್ಬೋದು. ಓಕೆ, ಮುಂದಿನ ಕಾಲಕ್ಕೆ ಇದನ್ನು ಫ್ರೀಯಾಗಿ ಕಂಟಿನ್ಯೂ ಮಾಡಬೇಕಾದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇಟ್ಟರೆ ಅದರಷ್ಟಕ್ಕೆ ಅದು ಮುಂದೆ ಹೋಗ್ತದೆ. ಅದಕ್ಕೆ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಆರ್ಗನೈಸಿಂಗ್ ಮ್ಯಾರಥಾನ್ಸ್ ಅದರಲ್ಲಿ ಗೊತ್ತುಂಟು, ಒಳ್ಳೆ ರೀತಿಯಲ್ಲಿ ನೀವು ಆರ್ಗನೈಸ್ ಮಾಡಿದರೆ ಕಾರ್ಪೊರೇಟ್ ವರ್ಲ್ಡ್ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಸ್ ಸ್ಪಾನ್ಸರ್ಸ್ ಅವ್ರು ಬರ್ತಾರೆ, ಅವ್ರು ಇದಕ್ಕೆ ದುಡ್ಡು ಕೊಡ್ತಾರೆ. ಯಾಕಂದರೆ ಇದರಲ್ಲಿ ಒಂದು ಬ್ರ್ಯಾಂಡಿಂಗ್, ಅವರಿಗೆ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಸೇರುವಂಥ ಆಸೆ ಇರ್ತದೆ. ಮಾತ್ರ ಅವತ್ತು ಕೆಲವು ರಿಕ್ವೈರ್ಮೆಂಟ್ಸ್ ಉಂಟು. ಆ ಇವೆಂಟು ಸಣ್ಣದಾಗಬಾರ್ದು ಅವರಿಗೆ. ಅದರ ಕೇಂದ್ರೀಯ ಬಿಂದು ಪ್ಯಾಲಿಟಿವ್ ಕೇರ್ ಇರ್ಬೋದು, ಹೆಲ್ತ್ ಸರ್ವಿಸ್ ಇರ್ಬೋದು, ಎಜುಕೇಷನ್ ಇರ್ಬೋದು. ಅವರಿಗೆ ಇವೆಂಟ್ ದೊಡ್ಡದಾಗಬೇಕು. ಅದಕ್ಕೋಸ್ಕರ ನಾವು ಹೇಳಿದೆವು, ಮಂಗಳೂರಿದ್ದು ಎಷ್ಟು ಚಂದ ಒಂದು ಬೀಚಿನಲ್ಲಿ ನಾವೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಲಿಂಪಿಕ್ ಲೆವೆಲ್ ಇದ್ದು ಟ್ರಯಾಥ್ಲಾನ್ ಮಾಡಿದರೆ, ಇವತ್ತು ನಾವು ಶುರು ಮಾಡಿದರೆ ವಿದಿನ್ 3-4 ಇಯರ್ಸ್ ಈ ಇವೆಂಟಿಗೆ ಪರದೇಶದಿಂದ ಪಾರ್ಟಿಸಿಪೆಂಟ್ ಬರ್ತಾರೆ ಅನ್ನುವ ವಿಷಯದಕ್ಕೆ ಸಂಶಯನೇ ಇಲ್ಲ. ಅದಕ್ಕೋಸ್ಕರ ನಾವು ಈ ಇವೆಂಟನ್ನು ಇಟ್ಕೊಂಡು ಇದರ ಜೊತೆ ಟ್ರಯಾಥ್ಲಾನ್ನ ಜೊತೆಗೆ ಬೇರೆ ಬೇರೆ ಥರದ 12 ಡಿಫ್ರೆಂಟ್ ಇವೆಂಟ್ಸನ್ನು ನಾವು ಇಟ್ಟಿದ್ದೇವೆ. ಯಾಕಂದರೆ ಎಲ್ರಿಗೆ ಸಹ ಟ್ರಯಾಥ್ಲಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಇಯರ್ ನಾವು ಫಸ್ಟ್ ಎಡಿಷನ್ ಮಾಡುವಾಗ ನಮಗೆ ಮಂಗಳೂರಿಂದ ಖಾಲಿ ಒಬ್ಬ ಟ್ರಯಾಥ್ಲೆಟ್ ಸಿಕ್ಕಿದ್ದು. ಟ್ರಯಾಥ್ಲಾನ್ ಅಂದರೆ ಏನಿದು? ಟ್ರಯಾಥ್ಲಾನ್ ಅಂದರೆ ಅದರಲ್ಲಿ 3 ಇವೆಂಟ್ ಇರ್ತದೆ. ಒಂದು ಫುಲ್ ಟ್ರಯಾಥ್ಲಾನಲ್ಲಿ ಒಲಿಂಪಿಕ್ ಲೆವೆಲ್ ಟ್ರಯಾಥ್ಲಾನ್ ಅಂದರೆ 3 ಆಟ ಇರ್ತದೆ. ಒಂದನೇದ್ದು 1.5 ಕಿಲೋಮೀಟರ್ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು. ಮತ್ತೆ 40 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕು. ಮೂರನೇದಾಗಿ ಅದು ಮುಗಿದ ನಂತರ 10 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು. ಈ 3 ಇವೆಂಟ್ ಕಂಪ್ಲೀಟ್ ಆಗುವಾಗ ಅವನನ್ನು ಟ್ರಯಾಥ್ಲೆಟ್ ಅಂತ ನೀವು ಕರಿತೀರಿ. ಸೊ ಇಂಥ 3 ಆಕ್ಟಿವಿಟಿ ಮಾಡುವಂಥ ಅಥ್ಲೆಟ್ಸ್ ನಮ್ಮ ದೇಶದಲ್ಲೇ ಹೆಚ್ಚು ಕಡಿಮೆ ಖಾಲಿ 1,000 ಜನ ಇರುವುದು. ನೋಡಿ, 2000ರಲ್ಲಿ ಸಿಡ್ನಿಯಲ್ಲಿ ಒಲಿಂಪಿಕ್ಸಲ್ಲಿ ಈ ಟ್ರಯಾಥ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆದರೆ ನಮ್ಮ ದೇಶ ಇವತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕ್ವಾಲಿಫೈ ಆಗಲಿಲ್ಲ.
ಸೊ ನಾವು ಈ ಒಂದು ಟ್ರ್ಯಾತ್ಲನಲ್ಲಿ ಮಂಗಳೂರಿಗೆ ತಂದಿಡುವ ಕಾರಣ ಯಾಕಂದರೆ ಮಂಗಳೂರಿನ ಜನರದ್ದು DNA ಭಾಳ ಸ್ಟ್ರಾಂಗ್ ಉಂಟು. ಅನ್ಫಾರ್ಚುನೇಟ್ಲಿ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟರು ಎಲ್ಲಂದರೆ ಬೇರೆ ಬೇರೆ ಪ್ರೊಫೆಷನ್ನ ಹಿಂದೆ ಹೋಗ್ತಾ ಇದ್ದಾರೆ. ಆದರೆ ಜೆನೆಟಿಕಲಿ ಅವರಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ದೇ ಆರ್ ದ ಬೆಸ್ಟ್ ಟ್ರ್ಯಾತ್ಲಟ್ಸ್ ಇನ್ ದ ವರ್ಲ್ಡ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಸೊ ನಾವೀಗ ಈ ಮಾಡುವಂಥ ಆ್ಯಕ್ಟಿವಿಟಿಯಲ್ಲಿ ನಮ್ಮ ಉದ್ದೇಶ ತಪಸ್ಯ ಫೌಂಡೇಶನ್ ಮಾತ್ರ ಕೆಲವು ಆಬ್ಜೆಕ್ಟಿವ್ಸ್ ಇದರಲ್ಲಿ ನಾವು ಇದರಲ್ಲಿ ಸೇರಿಸಿದ್ದೇವೆ. ಅದರ ಪ್ರಯೋಜನ ಆಗಬಹುದು. ಮಂಗಳೂರಲ್ಲಿ ಇರುವಷ್ಟು ಚೆಂದದ್ದು ಬೀಚ್ ಫ್ರಂಟ್ ಎಲ್ಲೂ ಇಲ್ಲ. ನಮ್ಮ ಹತ್ರ 10 ಕಿಲೋಮೀಟರ್ದು ಬೀಚ್ ಫ್ರಂಟಿಗೆ ನಾವು ಈ ಇವೆಂಟಿದ್ದು ನೀವು ಡಿಟೇಲ್ಸ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನಾವು ಇವೆಂಟಲ್ಲಿ ಖಾಲಿ 1,000 ರೂಪಾಯಲ್ಲಿ 3 ದಿವಸದ್ದು ಅವರಿಗೆ ಒಂದು ಹಾಲಿಡೇ ಮಾಡ್ಬೋದು ಬೀಚಲ್ಲಿ. ನಾವು ಅದರಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಇಟ್ಕೊಂಡಿದ್ದೇವೆ. ಅವ್ರಿಗೇನು ಕೊಡಲಿಕ್ಕಿಲ್ಲ. ಒಬ್ಬ ಖಾಲಿ ರಿಜಿಸ್ಟ್ರೇಷನ್ 1,000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಮಂಗಳೂರಿಗೆ ಬರೋದು ಅವನಿಗೆ ಕೆಲಸ. ಸೊ ಹಿ ಕ್ಯಾನ್ ಹ್ಯಾವ್ ಅ ಫನ್ ಆಫ್ ಬೀಯಿಂಗ್ ಇನ್ ದ ಬೀಚ್ ಫಾರ್ 3 days, ಎಂಜಾಯ್ ಅವರ್ ಹಾಸ್ಪಿಟಾಲಿಟಿ, ಗೋ ವಿತ್ ದ ಬ್ಯೂಟಿಫುಲ್ ಮೆಟಲ್. ಸಂಜೆದ್ದು ಮ್ಯೂಸಿಕಲ್ ಈವ್ನಿಂಗ್ಸ್ ಉಂಟು, ದಿನಕ್ಕೆ ಬೇಕಾದಷ್ಟು ವರ್ಕ್ಶಾಪ್ಸ್ ಉಂಟು. ಅಲ್ಲಿ 400 ಸ್ಟಾಲ್ ಇದ್ದು ನಮ್ಮ ಮಿನಿಸ್ಟರ್ ಆಫ್ ಕಸ್ಟೋಡಿಯನ್ ಮಿನಿಸ್ಟರ್ ಶ್ರೀ ಗುಂಡೂರಾವ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ನೀವು ಇದನ್ನೊಂದು ಬೀಚ್ ಫೆಸ್ಟಿವಲ್ ಅಂತ ಮಾಡಿ. ಯಾಕಂದರೆ 2ನೇ ವಾರದಲ್ಲಿ ಫೆಬ್ರವರಿಯಲ್ಲಿ ಗೋವಾ ಕಾರ್ನಿವಲ್ ಆಗ್ತದೆ. ಗೋವಾದಿಂದ 400 ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ಉಂಟು. ನಮಗೆ 3ನೇ ವಾರ ನಮಗೆ ಸಿಕ್ಕಿದೆ. ಅದರಲ್ಲಿ ಅಲ್ಲಿದ್ದವರೆಲ್ಲ ಟೂರಿಸ್ಟ್ ಇಲ್ಲಿ ಬರ್ಬೋದು. ಸೊ ವಿ ಕ್ಯಾನ್ ಹ್ಯಾವ್ ಅ ಬೀಚ್ ಫೆಸ್ಟಿವಲ್ ಆನ್ ದ 3rd week of February. ಸೊ ಈ ಬೀಚ್ ಫೆಸ್ಟಿವಲಲ್ಲಿ ಈ ಎಕ್ಸಿಬಿಷನ್ ನಮ್ಮದು ಎಕ್ಸ್ಪೋದಲ್ಲಿ ಇರುವಲ್ಲಿ ನಾವು ಕೃಷಿ ಮೇಳ, ಎಜುಕೇಷನ್ ಮೇಳ, ಜಾಬ್ ಮೇಳ, ಫುಡ್ ಮೇಳ ಆ್ಯಂಡ್ ಇಂಡಸ್ಟ್ರಿಯಲ್ ಮೇಳ ಇಟ್ಕೊಂಡಿದ್ದೇವೆ. ಹಾಗೆ ಇಲ್ಲಿ ಇರುವ ಪ್ರತಿಯೊಬ್ಬನಿಗೆ ಆ ಬೀಚಿಗೆ ಆ ದಿವಸ ಬರುವಂಥ ಅವ ಕೃಷಿಕ ಆದರೆ 50% ನಮ್ಮ ಪಾಪ್ಯುಲೇಷನ್ ಕೃಷಿಕರಿದ್ದು, ಅವರಿಗೆ ಸಹ ಈ ಬೀಚಿಗೆ ಬಂದು ಇದರಲ್ಲಿ ಭಾಗಿದಾರಿ ಆಗುವಂಥ ಒಂದು ಅವಕಾಶ ಉಂಟು. ಕೃಷಿ ಮೇಳ. ಹಾಗೆ ಎಜುಕೇಷನ್, ಒಬ್ಬ ಪೇರೆಂಟಿಗೆ ಅವನ ಮಕ್ಕಳನ್ನು ನೆಕ್ಸ್ಟ್ ಯಾವ ಕ್ಯಾರಿಯರ್ ಕೊಡಿಸ್ಬೇಕಂತ ಅದನ್ನು ಸ್ಟಡಿ ಮಾಡಬೇಕಾದ್ರೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಅವರು ಅಲ್ಲಿ ಎಕ್ಸಿಬಿಟ್ ಮಾಡ್ತಾರೆ. ಅವ್ರು ಎಂತೆಂಥ ಕೋರ್ಸ್ ಉಂಟು ಅವ್ರು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಗೈಡೆನ್ಸ್ ಕೊಡ್ಬೋದು. ಅದೊಂದು ಅವಕಾಶ ಸಿಗ್ತದೆ. ಗ್ರ್ಯಾಜುಯೇಟ್ ಆದ ಮಕ್ಕಳಿಗೆ ನಾವು ಬ್ಯಾಂಗ್ಳೂರಿಂದ, ಮುಂಬೈಯಿಂದ ಎಲ್ಲ ಕನ್ಸಲ್ಟೆಂಟ್ಸನ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ. ಅವ್ರು ಬಂದರೆ ಅವ್ರದ್ದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ನಾವು ಇನ್ಕ್ರೀಸ್ ಮಾಡ್ಬೋದು. ಅದೇ ಥರ ನಮ್ಮ ಇಂಡಸ್ಟ್ರಿ ಅವರಿಗೆ, ಸ್ಟಾರ್ಟಪ್ ಕಂಪ್ನೀಸಿಗೆ ಅವರ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡುವಂಥ ಒಂದು ಅವಕಾಶ ಸಿಗ್ತದೆ. ಲಾಸ್ಟಿಗೆ ನಮ್ಮ ಫುಡ್ ಕೋರ್ಟ್. ಸೊ ದಿಸ್ ಈಸ್ ಅ ಪ್ಯಾಕೇಜ್ ಆಫ್ ಎವ್ರಿಥಿಂಗ್ ಟು ಕವರ್ ಎವ್ರಿ ಒನ್ ಇನ್ ದ ಸೊಸೈಟಿ. ಎಲ್ಲರನ್ನೊಂದು ಕವರ್ ಮಾಡುವಂಥ ಒಂದು ಇವೆಂಟ್ ನಾವು ಇಟ್ಕೊಂಡಿದ್ದೇವೆ. ಈಗ ಇದು ನೀವು ಟ್ರಯಾಥ್ಲಾನ್ ಅಂತ ಹೇಳಿದ್ರಿ, ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಎಲ್ಲ ಯಾವಾಗ ಮಾಡುವುದು? ನಮ್ಮದು ರಿಜಿಸ್ಟ್ರೇಷನ್, ಆನ್ಲೈನ್ ರಿಜಿಸ್ಟ್ರೇಷನ್ ಇಟ್ಸ್ ಆಲ್ರೆಡಿ ದೇರ್. ನಮ್ಮದು ಪೋರ್ಟಲ್ ಉಂಟು, ಮಂಗಳೂರು triathlon.comಗೆ ನೀವು ಲಾಗಿನ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಸೆಕ್ಷನ್ಗೆ ಹೋದರೆ ನಿಮ್ಮ ರಿಜಿಸ್ಟ್ರೇಷನ್ ನೀವು ಮಾಡ್ಬೋದು. ಸರಿ, ಈಗ ಟ್ರಯಾಥ್ಲಾನ್ಗೆ ನಾನು ರಿಜಿಸ್ಟ್ರೇಷನ್ ಮಾಡಿದರೆ ನಮಗೆ ನೀವು ಹೇಳಿದ್ರಿ ಇಡೀ ಇಂಡಿಯಾದಲ್ಲಿ ಒಂದು 1000 ಜನ ಇರ್ಬೋದು, ಇದು 3 ಕೂಡ ಗೊತ್ತಿರುವವರು ಅಂತ. ನನಗೆ ಅಥವಾ ಯಾರಿಗಾದರೂ ಕೂಡ ಸ್ವಿಮ್ ಮಾಡಲಿಕ್ಕೆ ಗೊತ್ತಿರ್ಬೋದು, ಬಾಕಿ ಗೊತ್ತಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನು ಪಾರ್ಟಿಸಿಪೇಟ್ ಮಾಡುವವರ ಸಂಖ್ಯೆ ಕಡಿಮೆ ಆಗಲಿಕ್ಕಿಲ್ವ, ಹೇಗೆ? ಸರಿ, ಅದಕ್ಕೋಸ್ಕರ ನಾವು ಟ್ರಯಾಥ್ಲಾನಲ್ಲಿ ನಾವು ಬರುವಂಥ ಕಾರ್ಯಕ್ರಮದಲ್ಲಿ ಒಂದು 300-400 ಜನರನ್ನು ಮಾತ್ರ ನಾವು ಅಪೇಕ್ಷೆ ಮಾಡುವುದು. ನೀವು ಹೇಳಿದ ಥರ ನಿಮಗೆ ಸ್ವಿಮ್ಮಿಂಗ್ ಗೊತ್ತುಂಟು, ನಮ್ಮ ಸ್ನೇಹಿತರು ಚಂದ್ರಶೇಖರನ್ ನನಗೆ ಸೈಕ್ಲಿಂಗ್ ಗೊತ್ತುಂಟು, ನನಗೆ ರನ್ನಿಂಗ್ ಗೊತ್ತುಂಟು. ನಾವು 3 ಜನ ಒಟ್ಟು ಸೇರಿ ನಾವು ಒಂದು ರಿಲೇ ಟೀಮ್ ಅಂತ ಮಾಡಿದ್ದೇವೆ. ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು ಆ್ಯಸ್ ಅ ರಿಲೇ ಟೀಮ್. ಅದರಲ್ಲಿ 3 ಅದರಲ್ಲಿ ಒಬ್ಬ ಸ್ವಿಮ್ಮಿಂಗ್ ಮಾಡ್ತಾನೆ, ಅವ ಬಂದು ನಮ್ಮ ರಿಲೇಯಲ್ಲಿ ಹೇಗೆ ಬ್ಯಾಟನ್ ಕೊಡ್ತಾನೆ, 2 ಸೈಕ್ಲಿಂಗ್ ಮಾಡ್ತಾನೆ, ಅವ ಬಂದು ಬ್ಯಾಟನ್ ಚೇಂಜ್ ಮಾಡಿ 3ನೇ ಅವ ರನ್ನಿಂಗ್ ಮಾಡ್ತಾನೆ. ಆ ಥರ ನಾವು 3 ರಿಲೇ ಟೀಮನ್ನು ಇಟ್ಕೊಂಡಿದ್ದೇವೆ. ಕೆಲವರಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಆದರೆ ಅವ್ರಿಗೆ ಸೈಕ್ಲಿಂಗ್ ಮತ್ತು ರನ್ನಿಂಗ್ ಗೊತ್ತುಂಟು. ಅವರಿಗೋಸ್ಕರ ನಾವು ಡುವೆತ್ಲಾನ್ ಅಂತ ಸಹ ಒಂದು ಇವೆಂಟ್ ಇಟ್ಟಿದ್ದೇವೆ. ಅದರಲ್ಲಿ ಖಾಲಿ ಅವನಿಗೆ ಸೈಕ್ಲಿಂಗ್ ಮತ್ತು ರನ್ನಿಂಗ್ ಮಾತ್ರ ಮಾಡಲಿಕ್ಕೆ ಇರೋದು. ಮತ್ತು ಅದು ಗೊತ್ತಿಲ್ಲದವ ಖಾಲಿ ನನಗೆ ಸೈಕ್ಲಿಂಗೇ ಬರ್ತಾರೆ, ಕೆಲವರು ಖಾಲಿ ಸೈಕ್ಲಿಂಗೇ ಮಾಡ್ತಾರೆ. ಅವರಿಗೋಸ್ಕರ ನಾವು ಒಂದು 20 ಕಿಲೋಮೀಟರ್ ಮತ್ತು 40 ಕಿಲೋಮೀಟರ್ದು ಖಾಲಿ ಸೈಕ್ಲಿಂಗ್ ಇವೆಂಟೇ ಇಟ್ಟಿದ್ದೇವೆ. ಅದೇ ಥರ ಖಾಲಿ ರನ್ನಿಂಗ್ ಮಾಡುವವರಿಗೆ ನಾವು 5 ಕಿಲೋಮೀಟರ್ ಇದ್ದು 10 ಕಿಲೋಮೀಟರ್ದು ಮತ್ತು ಹಾಫ್ ಮ್ಯಾರಥಾನ್ ಸಹ ನಾವು ಇಟ್ಟಿದ್ದೇವೆ. ಕೆಲವು ಜನರು ಹೇಳ್ತಾರೆ ನನಗೆ ಸೈಕ್ಲಿಂಗ್ ಸಹ ಬರೋದಿಲ್ಲ, ರನ್ನಿಂಗ್ ಸಹ ಬರೋದಿಲ್ಲ, ಸ್ವಿಮ್ಮಿಂಗ್ ಸಹ ಬರೋದಿಲ್ಲ, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಅವರಿಗೋಸ್ಕರ ನಾವು ಒಂದು 2 ಕಿಲೋಮೀಟರ್ದು ವಾಕ್ ಸಹ ಇಟ್ಟಿದ್ದೇವೆ. ಯಾಕಂದರೆ ಅವರನ್ನು ಇಲ್ಲಿಂದ ಹೊರಗೆ ಹಾಕಬಾರ್ದು. ನೋಡಿ, ನಮ್ಮ ಮಂಗಳೂರಲ್ಲಿ ಸಹ ತುಂಬ ಜನ ದಿನ ವಾಕ್ ಮಾಡ್ತಾರೆ. ಅವರಿಗೆ ರನ್ನಿಂಗ್ ಮಾಡಿದರೆ ಅವರಿಗೆ ಭಯ, ನನಗೆ ನೀ ಪೈನ್ ಆಗ್ತದೆ ಅನ್ನುವಂಥದ್ದು ಭಯ ಇರ್ತದೆ. ಭಯ
ಹೆಚ್ಚಾಗಿ ಅದು ಭಯ. ಆ್ಯಕ್ಚುಲಿ ಕರೆಕ್ಟ್ ಫಾರ್ಮಲ್ಲಿ ನೀವು ರನ್ ಮಾಡಿದರೆ ನೀ ಪೇನ್ ಆಗೋದಿಲ್ಲ. ಇದು ನಮ್ಮ 15 ವರ್ಷದ ಎಕ್ಸ್ಪೀರಿಯೆನ್ಸ್. ಅದನ್ನು ನಾನು ಸ್ಟ್ಯಾಂಡರ್ಡ್ ಆಗಿ ಹೇಳಲಿಕ್ಕೆ ನಾನು ಡಾಕ್ಟ್ರ್ ಅಲ್ಲ. ಆದರೆ ಒಂದು ಕರೆಕ್ಟ್ ಫಾರ್ಮಲ್ಲಿ ನೀವು ರನ್ನಿಂಗ್ ಮಾಡಿದರೆ ನಿಮ್ಮದು ನೀಯನ್ನು ನೀವು ಪ್ರೊಟೆಕ್ಟ್ ಮಾಡ್ಬೋದು. ಆದರೂ ಅಂತ ವಾಕ್ ಮಾಡುವವರಿಗೆ ಸಹ ನಾವೊಂದು ಅವಕಾಶ ಕೊಟ್ಟಿದ್ದೇವೆ. ಇದು ಒಂದು ಬಹಳ ವಿಶೇಷ, ಯಾಕಂದರೆ ನಾವು ಇದರಲ್ಲಿ ಇನ್ನೊಂದು ಸೆಕ್ಷನ್ ಇಟ್ಟಿದ್ದೇವೆ. 2 ಕಿಲೋಮೀಟರ್ದು ವೀಲ್ ಚೇರ್ ರೇಸ್. ವೀಲ್ ಚೇರ್ ರೇಸ್ ಯಾಕೆ ಇಟ್ಟಂದರೆ ಯಾರು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ ಅವರಿಗೆ ಸಹ ನಾವು ಇಂಥ ಒಂದು ಆಪರ್ಚುನಿಟಿಯನ್ನು ಕಳ್ಕೊಳ್ಬಾರ್ದು. ಅವರಿಗೋಸ್ಕರ ನಾವು ವೀಲ್ ಚೇರ್ ರೇಸ್ ಇಟ್ಟಿದ್ದೇವೆ. ಯಾಕಂದರೆ ಅವರು ಇವತ್ತಿನ ದಿವಸದಲ್ಲಿ ಪ್ಯಾರಾ ಒಲಿಂಪಿಕ್ಸಲ್ಲಿ ವೀಲ್ ಚೇರ್ ಪಾರ್ಟಿಸಿಪೆಂಟ್ಸ್ ಆರ್ ವಿನ್ನಿಂಗ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲ್ಸ್. ಅದಕ್ಕೋಸ್ಕರ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮೊದಲ ಬಾರಿಗೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಆಗಿರ್ಬೋದು, ಆದರೆ ಈ ಟ್ರಯಾಥ್ಲಾನ್ ಅಂತ ಒಂದು ಇವೆಂಟಲ್ಲಿ ಇದು ಮೊದಲ ಬಾರಿ ಆಗೋದು. ಮಾಧ್ಯಮದ ಥ್ರೂ ಇದು ಎಲ್ಲ ಕರ್ನಾಟಕದ ಆಲ್ ಓವರ್ ಇಂಡಿಯಾದು ಹೋಗಿ ತಲುಪಿದರೆ ನಮ್ಮ ಮಂಗಳೂರಿಗೆ ಆದಷ್ಟು ಜನ ಪಾರ್ಟಿಸಿಪೆಂಟ್ ಬಂದು ಇದರ ಆನಂದವನ್ನು ಪಡಿಬೇಕಂತ ಆಶೆ. ಈಗ ಈ ಇವೆಂಟ್ ಸುಮಾರು ಯಾವ ಟೈಮಲ್ಲಿ ಅಂತ ನೀವು ಹೇಳಿದ್ರಿ, ಫೆಬ್ರವರಿ 3rd ವೀಕ್ ಅಂದರೆ ಇಂಥ ದಿವಸ ಅಂತ ಡಿಸೈಡ್ ಆಗಿದೆಯಾ ಹೇಗೆ? ಹೌದು, ಫೆಬ್ರವರಿ 3rd ವೀಕ್ ಅಂದರೆ ಈ ಇವೆಂಟ್ ಆಗೋದು 18ನೇ ತಾರೀಕು ಫೆಬ್ರವರಿ ಇಸ್ ದ ಇವೆಂಟ್ ಡೇ. ಅದು ಬೆಳಿಗ್ಗೆ 6 ಗಂಟೆಗೆ ಶುರುವಾಗ್ತದೆ. ಹಾಫ್ ಮ್ಯಾರಥಾನ್ ನಾವು 6 ಗಂಟೆಗೆ ಶುರು ಮಾಡ್ತೇವೆ. 6:45 ಸೂರ್ಯೋದಯ ಆಗುವ ಕಾಲದಲ್ಲಿ ನಮ್ಮದು ಸ್ವಿಮ್ಮಿಂಗ್ ಟ್ರಯಾಥ್ಲಾನ್ ಇದು ಸ್ವಿಮ್ಮಿಂಗ್ ಇವೆಂಟ್ ಸ್ಟಾರ್ಟ್ ಮಾಡ್ತೇವೆ. ಹಾಗೆ 7 ಗಂಟೆ 15 ನಿಮಿಷಕ್ಕೆ ಸೈಕ್ಲಿಂಗ್ ಇದು ಮೊದಲಿದ್ದೊಂದು ವೇವ್ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಬಾಕಿದ್ದು ಇವೆಂಟ್ ಒಂದರ ನಂತರ ಒಂದು ಆಗ್ತಾ ಇರ್ತದೆ. ಓಕೆ, ಹೆಚ್ಚು ಕಡಿಮೆ 12 ಗಂಟೆಯ ಸಮಯದಲ್ಲಿ ನಾವು ಈ ಇವೆಂಟನ್ನು ಕ್ಲೋಸ್ ಮಾಡ್ತೇವೆ. ನಮ್ಮ ಸ್ಪೀಕರ್ UT ಖಾದರ್ ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಈ ಇವೆಂಟನ್ನು ನಾವೆಲ್ಲರೂ ಕೂಡಿ, ಹಾಗೆ ನಮ್ಮ ಲೋಕಲ್ MLA ವೇದವಾಸ್ ಕಾಮತ್ರು ಮತ್ತು ಭರತ್ ಶೆಟ್ಟಿ ಅವರು ಹೇಳಿದ್ದಾರೆ ಈ ಒಂದು ಇವೆಂಟಲ್ಲಿ ನಾವೆಲ್ಲ ಮಂಗಳೂರಿನವರೆಲ್ಲ ಒಟ್ಟಾಗಿ ಪ್ರೀತಿಯಿಂದ ಈ ಇವೆಂಟನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡುವಂಥ ಒಂದು ಇನ್ಸ್ಟ್ರಕ್ಷನನ್ನು ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಎಲ್ಲ ಕಮಿಷನರ್ಸ್ನವರು ನಮಗೆ ಎಲ್ಲ ಥರದಿಂದ ಸ್ಪಂದನೆ ನೀಡ್ತಾ ಇದ್ದಾರೆ. ಓಕೆ, ಈಗ ಮುಖ್ಯವಾಗಿ ನೀವು ಈ ಥರ ಇವೆಂಟ್ಗಳನ್ನು ಮೊದಲು ಮಾಡಿದ್ದುಂಟ? ಈ ಇವೆಂಟ್ ಇದು 2ನೇ ಎಡಿಷನ್. ಟ್ರಯಲ್ ಬೇಸಿಸಲ್ಲಿ ಇದೇ ಇವೆಂಟನ್ನು ನಾವು ಏಪ್ರಿಲಲ್ಲಿ ಇದೇ ತಣ್ಣೀರ್ಬಾವಿಯಲ್ಲಿ ನಾವು ಮಾಡಿದ್ದೇವೆ. ಇಲ್ಲಿ ನಮ್ಮದು ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ, ಸೈಕ್ಲಿಂಗ್ ಆ್ಯಕ್ಟಿವಿಟಿ ತಣ್ಣೀರ್ಬಾವಿಯಲ್ಲಿ ಆಗಿತ್ತು. 40 ಕಿಲೋಮೀಟರ್ದು ಸೈಕ್ಲಿಂಗನ್ನು ನಾವು ಮುಡಿಪು ತನಕ ಕೊಂಡು ಹೋಗಿ, ಮುಡಿಪಿಂದ ನಾವು ಅಲ್ಲಿಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ರನ್ಸ್ ಎಲ್ಲ ನಾವು ಮುಡಿಪಲ್ಲಿ ಮಾಡಿದ್ದೆವು. ಅದು ಭಾಳ ಸಣ್ಣ ಒಂದು ಪ್ರೋಗ್ರಾಮ್. ಒಂದು 600-700 ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ನಮಗೆ IDFC ಫಸ್ಟ್ ಬ್ಯಾಂಕ್ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದರು ಆ ಇವೆಂಟಿಗೆ. ಇವಾಗ ನಾವು ಟೈಟಲ್ ಸ್ಪಾನ್ಸರ್ ಫೈನಲೈಸ್ ಮಾಡ್ತಾ ಇದ್ದೇವೆ. ತುಂಬ ಕಾರ್ಪೊರೇಟ್ ಕಂಪ್ನೀಸ್ ನಮ್ಮನ್ನು ಅಪ್ರೋಚ್ ಆಗಿದ್ದಾರೆ. ಸ್ಟಿಲ್ ನಮ್ಮ ಆಶೆ ಅಂದರೆ ನಮ್ಮೊಟ್ಟಿಗೆ ಮೊದಲು ಯಾರಿದ್ದಾರೆ ಅದೇ IDFCನವರು ಬಂದರೆ ನಮಗೆ ಅವರಿಗೆ ಮೊದಲ ಒಂದು ಅವಕಾಶ ಕೊಡಬೇಕಂತ ಆಸೆ ಉಂಟು. ಯಾಕಂದರೆ ನಮ್ಮೊಟ್ಟಿಗೆ ಯಾರು ಮೊದಲನೇ ದಿನ ಸೇರ್ತಾರ ಅವರೇ ಇದ್ದರೆ ನಮಗೆ ಚೆಂದ. ಓಕೆ, ಈಗ ಈ ಇವೆಂಟ್ನ ಪಾರ್ಟಿಸಿಪೇಷನ್ನ ಬಗ್ಗೆ ನಿಮಗೆ ಏನು ಆಶಯಗಳಿದ್ದಾವೆ, ಹೋಪ್ಸ್ಗಳು ಎಷ್ಟಿದ್ದಾವೆ? ನಮ್ಮ ಟಾರ್ಗೆಟ್ ಈ ಒಂದು ಇವೆಂಟನ್ನು ಸಕ್ಸಸ್ ಮಾಡಬೇಕಾದ್ರೆ 2 ಟಾರ್ಗೆಟ್ ಉಂಟು ನಮಗೆ. ಒಂದನೇದು ಪಾರ್ಟಿಸಿಪೇಷನ್. ನಮಗೆ 10,000 ಜನರ ಪಾರ್ಟಿಸಿಪೇಷನ್ ನಮಗೆ ಅಪೇಕ್ಷೆ ಉಂಟು. ನಮಗೆ ನಮ್ಮ ಮನಸ್ಸಲ್ಲಿ ಉಂಟು ಈ 10,000 ಜನರು ಬರ್ತಾರೆ ಅಂತ. ಯಾಕಂದರೆ ಮಂಗಳೂರಲ್ಲಿ ಯೂತ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ಒಂದು ಪ್ರೋಗ್ರಾಮ್ನ ಬಗ್ಗೆ ಅವರಿಗೆ ತಿಳುವಳಿಕೆ ಬಂದರೆ ಅವ್ರು ಖಂಡಿತ, ಯಾಕಂದರೆ ಒಂದೇ ಜಾಗದಲ್ಲಿ 3 ದಿನ ನಿಮಗೆ ಒಂದು ಖುಷಿಯಾಗಿ ಇರುವಂಥ ಒಂದು ಎನ್ವೈರ್ಮೆಂಟ್ ಭಾಳ ಕಡಿಮೆ ಸಿಗುವುದು. ಮತ್ತು ಎಷ್ಟೋ ಜನ ಮಂಗಳೂರಲ್ಲಿ ಪರ ಊರಿಂದ ಬಂದು ಇಲ್ಲಿ ಕೆಲಸ ಮಾಡುವವರಿದ್ದಾರೆ. ಅವರಿಗೆ ಇವೆಂಟ್ ಕಾಯ್ತಾ ಇರ್ತಾರೆ. ಒಂದು 3 ದಿವಸದೊಂದು ಬೀಚ್ ಫ್ರಂಟಲ್ಲಿ ಒಂದು ಆ್ಯಕ್ಟಿವಿಟಿ ಆಗ್ತಾಯಿದ್ರೆ ಅವರು ತುಂಬ ಸಂತೋಷದಿಂದ ಅವರ ಫ್ಯಾಮಿಲಿ ಜೊತೆ ಬಂದು ಅಲ್ಲಿ ಆನಂದ ಎಂಜಾಯ್ ಮಾಡ್ಬೋದು. ಅವರಿಗೀಗ ಖಾಲಿ ಕಮ್ಯುನಿಕೇಷನ್ ಇಷ್ಟರ ತನಕ ಸಿಕ್ಕಿರಲಿಕ್ಕಿರಲ್ಲ. ಸಿಕ್ಕಿದರೆ ಅವರೆಲ್ಲ ರಿಜಿಸ್ಟರ್ ಮಾಡ್ತಾರೆ. ನಮ್ಮದು 10,000 ಜನರು ಅದರಲ್ಲಿ ಭಾಗವಹಿಸ್ತಾರೆ. ಒಂದನೇದ್ದು. ಎರಡನೇದ್ದು, ಇಂಥ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಷನ್ ಎಲ್ರಿಗೇ ಸಹ ಸಿಗೋದಿಲ್ಲ. ಮತ್ತು ತುಂಬ ಜನ ಹೇಳ್ತಾರೆ ನಾನು ಸ್ಪೆಕ್ಟೇಟರ್ ಆಗಿ ಬರ್ತೇನೆ. ನಮಗೆ ಪೂರಾ ಮಂಗಳೂರಿನ ಜನತೆ ಇದಕ್ಕೆ ಸ್ಪೆಕ್ಟೇಟರ್ ಆಗಿ ಬರಬೇಕು ಅಂತ ನಾವೊಂದು ಅಪೀಲ್ ಮಾಡ್ತೇವೆ, ನಿಮ್ಮ ಮಾಧ್ಯಮದ ಮುಖಾಂತರ ಅಪೀಲ್ ಮಾಡ್ತೇವೆ. ಯಾಕಂದರೆ ಇಂಥ ಒಂದು ಸೈಕ್ಲಿಂಗ್ ಅನ್ನೋ ಒಂದು 2,000 ಸೈಕಲ್ ನಮ್ಮ ಮಾರ್ಗದಲ್ಲಿ ಹೋಗೋದನ್ನು ನೋಡುವುದೇ ಒಂದು ಆನಂದ, ಸರಿಯಲ್ಲ? ಸೊ ಅಂಥ ಒಂದು ಆಪರ್ಚುನಿಟಿ, ಅದನ್ನು ನೋಡುವಂಥ ಒಂದು ಜನರಿಗೊಂದು ಅವಕಾಶ ಸಿಗುವಾಗ ಅವರೆಲ್ಲ ಸ್ಪೆಕ್ಟೇಟರ್ ಆಗಿ ಬರೋದು ವೆರಿ ಇಂಪಾರ್ಟೆಂಟ್ ಫಾರ್ ದಿ
ಎವ್ರಿಗೆ ನಮಗೆ ಸಹ ಆ್ಯಸ್ ಎ ಆರ್ಗನೈಸರ್ ನಮಗೆ ಸಹ ತುಂಬ ಸಂತೋಷ ಆಗ್ತದೆ. ಖಂಡಿತವಾಗಿ ನಮ್ಮ ಮಂಗಳೂರಿನ ಜನತೆ ಮಾರ್ಗಕ್ಕೆ ಬಂದು ಅವರನ್ನು ಬೆಳಿಗ್ಗೆ 7 ಗಂಟೆಯಿಂದ ಒಂದು 11 ಗಂಟೆ ತನಕ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಒಂದು ನನಗೆ ಭರವಸೆ ಇದೆ. ಓಕೆ, ಮೂರನೇದಾಗಿ ನಾವು ತಣ್ಣೀರು ಬಾವಿದ್ದೊಂದು ಅಟ್ಮಾಸ್ಫಿಯರನ್ನು ನಾವು ಚೇಂಜ್ ಮಾಡಲಿಕ್ಕೋಸ್ಕರ ಎಕ್ಸಿಬಿಷನ್ ಇಟ್ಟಿದ್ದೇವೆ. ಈ ಎಕ್ಸಿಬಿಷನನ್ನು ನೋಡಲಿಕ್ಕೆ ಖಂಡಿತವಾಗಿ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ ಬಿಟ್ಟು ಅದರಿಂದ ಹೊರಗಿನವರು ಬರುವಂಥ ಒಂದು ಅವಕಾಶ ಇದೆ. ಯಾಕಂದರೆ ವಿದ್ಯಾಭ್ಯಾಸಕ್ಕೋಸ್ಕರ ಪೇರೆಂಟ್ಸ್ ಬರ್ತಾರೆ, ಹಾಗೆಯೇ ಕೃಷಿಕರು ಹೊಸ ಪ್ರಾಡಕ್ಟ್ ನೋಡಲಿಕ್ಕೆ ಇಲ್ಲಿ ನಮ್ಮ ಸುತ್ತಮುತ್ತ ಕೃಷಿಯನ್ನು ಹೊಂದಿಕೊಂಡಿರುವವರು ತುಂಬ ಜನ ಇದ್ದಾರೆ, ಅವರು ಬರ್ಬೋದು. ಹಾಗೆ ನಮ್ಮದು ಬೀಚಲ್ಲಿ ನಮ್ಮದೊಂದು ಖಂಡಿತವಾಗಿ 1 ಲಕ್ಷ 2 ಲಕ್ಷ ಜನ ಈ 3 ದಿವಸದಲ್ಲಿ ಬರುವಂಥ ಒಂದು ಸಾಧ್ಯತೆ ಇದೆ ಅಂತ ನನಗೆ ತೋರಿ ಬರ್ತದೆ. ಒಳ್ಳೆಯದು ಸರ್. ಮುಖ್ಯವಾಗಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಿ, ಈ ತಪಸ್ಯ ಫೌಂಡೇಶನ್ನ ಒಂದು ಹಣವನ್ನು ಹೊಂದಿಸಿಕೊಳ್ಳಕ್ಕೆ ಅಥವಾ ಅದಕ್ಕೊಂದು ಬೇರೆ ಬೇರೆ ರೀತಿಯ ಒಂದು ಸಪೋರ್ಟನ್ನು ಮಾಡಲಿಕ್ಕೆ ಬೇಕಾಗಿ ಟ್ರಯಾಥ್ಲಾನ್ ಇವೆಂಟ್, ಈ ಟ್ರಯಾಥ್ಲಾನ್ ಇವೆಂಟ್ ಹೆಚ್ಚು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಲಿ. ಜೊತೆಗೆ ಅದರಿಂದ ಮುಖ್ಯವಾಗಿ ಏನು ಈ ತಪಸ್ಯ ಫೌಂಡೇಶನ್ ಅನ್ನುವಂಥದ್ದು ಅದು ನಮ್ಮ ಜನರಿಗೆ ಹೆಲ್ತ್ ಕೇರ್ ಅಥವಾ ತಮ್ಮ ಕೊನೆಯ ದಿವಸಗಳನ್ನು ಎಣಿಸ್ತಾ ಇರುವಂಥ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗ್ತಾ ಇರುವಂಥ ಪೇಷಂಟ್ಗಳಿಗೆ ಒಂದು ಸಹಾಯ ಮಾಡುವಂಥ ಒಂದು ಫೌಂಡೇಶನ್. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ನೀವು ಹೇಳಿದರೆ 2 ಫೌಂಡೇಶನ್ಗಳಿದ್ದಾವೆ. 3ನೇ ಫೌಂಡೇಶನ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ಹೆಚ್ಚು ಸುದ್ದಿಯನ್ನು ಮಾಡಲಿ, ಜೊತೆಗೆ ಇಲ್ಲಿಯ ಸುತ್ತಮುತ್ತಲಿನ ಜನರಿಗೂ ಕೂಡ ಅದರಿಂದ ಒಂದು ಅವಕಾಶ ಸಿಗಲಿ. ನನಗೆ ಒಂದು ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದನೆಯಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆ ಮತ್ತು ಥ್ಯಾಂಕ್ಸ್ ಟು ಆಲ್ ದೋಸ್ ಪೀಪಲ್, ನಮ್ಮ ವಾಲಂಟಿಯರ್ಸ್. ಯಾಕಂದರೆ ನಾನು ಮುಂಬೈಯಿಂದ ಬಂದು ಈ ಒಂದು ಆಲೋಚನೆಯನ್ನು ನಾನು ಹೇಳುವಾಗ ಇಲ್ಲಿರುವಂಥ ಸೈಕ್ಲಿಂಗ್ ಕ್ಲಬ್, ರನ್ನಿಂಗ್ ಕ್ಲಬ್ ಮತ್ತು ಸರ್ಫಿಂಗ್ ಕ್ಲಬ್ ಮತ್ತು ಎಷ್ಟೋ ಜನ ಇದಕ್ಕೆ ಸ್ಪಂದನೆ ಕೊಡಲಿಕ್ಕೆ ಎದುರು ಬಂದಿದ್ದಾರೆ. ನಾನು ರಾಜಕೀಯ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಶ್ರೀ ಖಾದರ್, ಶ್ರೀ ಗುಂಡೂರಾವ್ ಮತ್ತು ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಅವರೆಲ್ಲ ಎದುರು ಬಂದು ಈ ಒಂದು ಕಾರ್ಯಕ್ರಮ ಆಗಬೇಕಂತ ಅವರು ಸ್ಪಂದಿಸಿದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ನಮ್ಮ ಆಶೆ ಏನಂದರೆ ನಾವು ಒಂದು ಸಾಮಾನ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರಲ್ಲ, ಈ ಡಾಕ್ಯುಮೆಂಟನ್ನು ನಾವು ಪಬ್ಲಿಕ್ ಡೊಮೇನಲ್ಲಿ ಹಾಕ್ತೇವೆ. ಇದನ್ನು ನೋಡಿ ನಮ್ಮಂಥ ಒಂದು ಪ್ಯಾಲಿಟಿವ್ ಸೆಂಟರ್ ನಮ್ಮ ದೇಶದಲ್ಲಿ ಒಂದು 100 ಆಗಬೇಕು, ಅದನ್ನು ನಾವು ಸರಕಾರನೇ ಮಾಡಬೇಕಂತ ಕಾಯುವಂಥ ಅಗತ್ಯ ಇಲ್ಲ ಅನ್ನೋ ಒಂದು ವಿಷಯವನ್ನು ನಾವು ಅವರಿಗೆ ತಿಳಿಸ್ಲಿಕ್ಕೆ ನಮ್ಮ ಇಷ್ಟಪಡ್ತೇವೆ. ಇಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಈ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.